ಹಾಯ್ ಎವ್ರಿವನ್. ಇವತ್ತು ನಾನು ಚಿಕನ್ ಪುಳಿ ಮುಂಚಿ ಯಾವ ಥರ ಮಾಡೋದಂತ ನಿಮಗೆ ನಾನು ತೋರಿಸ್ತೇನೆ. ಇದು ಮಂಗಳೂರು ರೆಸಿಪಿ. ತುಂಬ ಟೇಸ್ಟ್ ಆಗಿರ್ತದೆ. ಮಾಡಿದರೆ ತುಂಬ ನೀರು ದೋಸೆಗೆ ಎಲ್ಲದಕ್ಕೂ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಟೇಸ್ಟ್ ಆಗಿರ್ತದೆ. ನೋಡಿ, ಇಲ್ಲಿ ನಾನು 1.5 kg ಅಷ್ಟು ಚಿಕನ್ ತೊಗೊಂಡಿದ್ದೇನೆ. ಇದರಲ್ಲಿ ಎಲ್ಲ ಪಾರ್ಟ್ಸ್ ಇದೆ. ಯಾವುದು ಕುತ್ತಿಗೆ ಮತ್ತು ಲೆಗ್ ಪೀಸು, ನಂತರ ಹಾರ್ಟ್, ಲಿವರ್ ಎಲ್ಲನೂ ಇದೆ. ಇದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಕ್ಲೀನ್ ಮಾಡಿದ ನಂತರ ಇದಕ್ಕೆ 1 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೇನೆ. ನಂತರ 3/4 ಸ್ಪೂನಷ್ಟು ನಾನು ಇಲ್ಲಿ ಅರಿಶಿನ ಪುಡಿ ಹಾಕ್ತಾಯಿದ್ದೇನೆ, ಟರ್ಮರಿಕ್ ಪೌಡರ್. ಇದು ಎರಡನ್ನು ಒಟ್ಟಿಗೆ ಚೆನ್ನಾಗಿ ಕಲಸುವ. ನಾನು ಇದರಲ್ಲಿ ಬೋನ್ಲೆಸ್ ತೆಗೆದು ಸಪ್ರೇಟ್ ಮಾಡಿದ್ದೇನೆ, ಯಾಕಂದರೆ ಅದು ಕಟ್ಲೆಟ್ ಏನಾದರೂ ಮಾಡಲಿಕ್ಕೆ ಬೇಕಾಗ್ತದಲ್ಲ, ಅದಕ್ಕೋಸ್ಕರ. ಈ ಮೊಮೋಸ್ ಎಲ್ಲ ಮಾಡಲಿಕ್ಕೆಲ್ಲ ಬೋನ್ಲೆಸ್ ಬೇಕಾಗ್ತದಲ್ಲ, ಅದಕ್ಕೋಸ್ಕರ ಅದನ್ನು ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಕೆಲವೆಲ್ಲ ಪಾರ್ಟ್ಸಿಗೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗಿರ್ತದಲ್ಲ, ಅದಕ್ಕೋಸ್ಕರ ಎಲ್ಲನೂ ಹಾಕ್ಕೊಂಡಿದ್ದೇನೆ ನಾನು. ಇದು ಮಾಡಿದ ನಂತರ ಇದು ನೋಡಿ, ಇದನ್ನು ಇಟ್ಕೊಳ್ತೇನೆ. ನಂತರ ಈಗ ಮಸಾಲೆ ರೆಡಿ ಮಾಡುವ. ನಾವು ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ನಾನೊಂದು ಪ್ಯಾನನ್ನು ಬಿಸಿಗಿಟ್ಟಿದ್ದೇನೆ. ಎಲ್ಲ ಲೋ ಫ್ಲೇಮಲ್ಲಿ ಇಡಬೇಕು. ಲೋ ಫ್ಲೇಮಲ್ಲಿ ಇಟ್ಟೇ ಎಲ್ಲ ಹುರಿಯೋದು. ಫಸ್ಟಿಗೆ 2 ತುಂಡು ಚಕ್ಕೆ, 1 ಲವಂಗ, ಏಲಕ್ಕಿ, 1 7ರಷ್ಟು ಲವಂಗ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದು ತುಂಬ ಕಪ್ಪಾಗಬಾರ್ದು. ಅದು ಲವಂಗ ಪಟ್ಪಟ ಅಂತ ಹೊಡೆಯುವಾಗ ತೆಗಿಬೇಕು ನಾವು. ನೋಡಿ, ಇಲ್ಲಿ ಒಂದು ತವಾದ ಮೇಲೆ ಇಟ್ಕೊಂಡಿದ್ದೇನೆ ನಾನು. ನಂತರ ಸಾಸಿವೆ, 1 ಸ್ಪೂನಷ್ಟು ಸಾಸಿವೆ. ನಂತರ ಒಂದು ಕಾಲು ಸ್ಪೂನಷ್ಟು ನಾನು ಮೆಂತ್ಯ ಹಾಕೋತಿದ್ದೇನೆ. ಸಾಸಿವೆ ಹೊಡೆಯುವ ತನಕ ಒಂಥರ ಹೊಡಿತದಲ್ಲ, ಅಷ್ಟರವರೆಗೆ ಹುರಿದ್ರೆ ಸಾಕು. ಎಲ್ಲ ಲೋ ಫ್ಲೇಮಲ್ಲೇ ಇಟ್ಟು ಹುರಿಲಿಕ್ಕೆ. ನೋಡಿದ್ದು ಬ್ರೌನ್ ಆಯಿತು ಮೆಂತ್ಯ. ಇದನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಹಾಕಿಟ್ಕೊಂಡಿದ್ದೇನೆ. ನಂತರ ಇದಕ್ಕೆ ನಾನು 3 ಸ್ಪೂನಷ್ಟು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ನಾನು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ. ನಂತರ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು. ಯಾವಾಗಲೂ ಕೊತ್ತಂಬರಿ ಇದಕ್ಕೆ ಧನಿಯಾ ಸ್ವಲ್ಪ ಜಾಸ್ತಿ, ನಂತರ ಜೀರಿಗೆ ಕಡಿಮೆ, ಅರ್ಧ ಸ್ಪೂನಷ್ಟು. ಇದನ್ನು ಕೂಡ ಚೆನ್ನಾಗಿ ಹುರಿದಿದ್ದೇನೆ. ನಂತರ ಇದರಲ್ಲಿ ಮೆಣಸು ಹುರಿಯುವ. ಮೆಣಸು ಒಂದು 10ರಿಂದ 12ರಷ್ಟು ಮೆಣಸು ತೊಗೊಂಡಿದ್ದೇನೆ. ಖಾರ ಬೇಕಾದವರು ಜಾಸ್ತಿ ಮೆಣಸು ಹಾಕ್ಕೋಬೋದು. ಅದು ನಿಮಗೆ ಗೊತ್ತಾಗ್ತದಲ್ಲ, ಎಷ್ಟೆಷ್ಟು ನಿಮ್ಮ ಚಿಕನ್ ಎಷ್ಟಿರ್ತದೆ, ಎಷ್ಟು ಖಾರ ಬೇಕಂತ ನಿಮಗೆ ಗೊತ್ತಿರ್ತದೆ. ನಂತರ ಇದು ಕರಿಮೆಣಸು, ಪೆಪ್ಪರ್ ಹಾಕ್ತಾಯಿದ್ದೇನೆ. ಒಂದು ಸ್ವಲ್ಪ ಹಾಕಿಬಿಟ್ಟು ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಹಾಕಬೇಕು. ಇದನ್ನು ಹುರಿತಾ ಇದ್ದೇನೆ, ಚೆನ್ನಾಗಿ ಹುರಿಬೇಕು ಇದನ್ನು. ಇದು ಹುರಿದಾಯಿತು. ಈಗ ಗ್ಯಾಸ್ ಆಫ್ ಮಾಡುವ. ಗ್ಯಾಸ್ ಆಫ್ ಮಾಡಿದ ನಂತರ ಇದನ್ನು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೇನೆ. ನಂತರ ಇದಕ್ಕೆ ಹಸಿಯಾಗಿ ಏನೇನು ಹಾಕಬೇಕಂತ ತೋರಿಸ್ತಾ ಇದ್ದೇನೆ ನೋಡಿ. ಹುಣಸೆಹಣ್ಣು ಜಾಸ್ತಿ ಹಾಕಬೇಕು, ಯಾಕಂದರೆ ಅದು ಪುಳಿ ಮುಂಚಿ ಅಂದರೆ ಅದು ಹುಣಸೆಹಣ್ಣು ಜಾಸ್ತಿ ಹಾಕುವಂಥ. ಕಟ್ಟ ಮಿರ್ಚಿ ಅಂತ ಹೇಳ್ತೇವಲ್ಲ, ಅದಕ್ಕೆ ನಾವು ತುಳುವಲ್ಲಿ ಪುಳಿ ಮುಂಚಿ ಅಂತ ಹೇಳೋದು. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಇದು ಚಿಕನ್ದು ಸಹ ಕಟ್ಟ ಮಿರ್ಚಿ ಮಾಡ್ತಾರೆ ಮಂಗಳೂರಲ್ಲಿ. ಇದು 1 ಈರುಳ್ಳಿಯನ್ನು 4 ತುಂಡು ಮಾಡಿ ಹಾಕ್ತಾ ಇದ್ದೇನೆ ನಾನು. ಸಣ್ಣದಾದರೆ ನೀವು 2 ಈರುಳ್ಳಿ ಕೂಡ ಹಾಕ್ಕೋಬೋದು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಇದು ಇಲ್ಲ, ನಿಮಗೆ ಬೇಕಾದಷ್ಟು ಹಾಕ್ಕೋಬೋದು. ಈಗ ಇದಕ್ಕೆ ನಾನು ಗೋಡಂಬಿ ಹಾಕ್ತಾ ಇದ್ದೇನೆ. 2 ಗೋಡಂಬಿಯನ್ನು ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೇನೆ ನೋಡಿ. ಇದು ಒಟ್ಟು 4 ಪೀಸ್ ಉಂಟು. 2 ಗೋಡಂಬಿ. ಬೇಕಾದರೆ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಕಡಿಮೆ ಇಲ್ಲ, ಕಡಿಮೆ ಹಾಕಬೇಡಿ. ತುಂಬ ಟೇಸ್ಟ್ ಕೊಡ್ತದೆ ಗೋಡಂಬಿ ಹಾಕೋದರಿಂದ ಈ ಚಿಕನ್ ಪುಳಿ ಮುಂಚಿಗೆ. ನಂತರ ನೀರು ಆ್ಯಡ್ ಮಾಡಿ ನಾನಿದನ್ನು ರುಬ್ಕೊಂಡು ಬರ್ತೇನೆ. ರುಬ್ಬಿದ ನಂತರ ಯಾವ ಥರ ಆಗಿದೆ ಅಂತ ನಿಮಗೆ ನಾನು ತೋರಿಸ್ತೇನೆ. ನೋಡಿ, ಈಗ ರುಬ್ಬಿ ಆಗಿದೆ ನೋಡಿ. ಮಸಾಲೆ ನೋಡಿ, ಚೆನ್ನಾಗಿ ಗ್ರೈಂಡ್ ಆಗಿದೆ, ಇದು ಪೇಸ್ಟ್ ಆಗಿದೆ ನೋಡಿ. ಇಷ್ಟ ಆದರೆ ಸಾಕು ನೋಡಿ. ಈಗ ನಾವು ಪಾತ್ರೆ ಇಟ್ಕೊಳ್ಳೋಣ ಒಗ್ಗರಣೆಗೆ. ಒಂದು ಪಾತ್ರೆ ಬಿಸಿಗೆ ಇಟ್ಟಿದ್ದೇನೆ ನಾನು, ಗ್ಯಾಸ್ ಆನ್ ಮಾಡಿ. ಇದು ಬಿಸಿ ಆಗುವಾಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ನೀವು ಯಾವ ಎಣ್ಣೆ ಹಾಕ್ತೀರಿ, ಕುಕ್ಕಿಂಗ್ ಆಯಿಲ್ ಯಾವುದು ಹಾಕ್ತೀರಿ ಅದನ್ನು ಹಾಕಿ. ತುಪ್ಪ ಬೇಕಾದರೆ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು, ಗೀ ಹಾಕ್ಕೋಬೋದು ಬೇಕಿದ್ದರೆ.
ಇದು ಈಗ ಬಿಸಿಯಾಗಿದೆ ಎಣ್ಣೆ. ನಾನು 2 ಈರುಳ್ಳಿ, ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೇನೆ. ನೋಡಿ, ಇದನ್ನು ಚೆನ್ನಾಗಿ ಹುರಿಬೇಕು. ಇದು ಒಂಥರ ಗೋಲ್ಡನ್ ಬ್ರೌನ್ ಬರುವ ತನಕ ನಾವು ಹುರಿಬೇಕು ಚೆನ್ನಾಗಿ. ಇದು ತುಂಬ ಟೇಸ್ಟಾಗಿರ್ತದೆ. ಈ ಚಿಕನ್ ಮಾಡಿದ್ರೆ ಪುಳಿ ಮುಂಚಿ ತುಂಬ ಜಾಸ್ತಿ ಮಾಡೋದು. ಈಗ ಮಂಗಳೂರು ಆಚೆ ಎಲ್ಲ ನಮ್ಮ ತಾಯಿಯವರೆಲ್ಲ ಮಾಡ್ತಾಯಿದ್ರು. ಮೊದಲಿದ್ದು ರೆಸಿಪಿ ಇದು, ಮೊದಲಿಂದನೂ ಮಾಡ್ತಾ ಬಂದಿರುವಂಥದ್ದು. ಅಷ್ಟೇ ಟೇಸ್ಟಾಗಿರ್ತದೆ. ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಯಿತು, ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇಲ್ಲಿ ನೋಡಿ, ಹೊರಗಡೆ ನೋಡಿ ನಮ್ಮದು ಕಿಚನ್ದು ಕಿಟಕಿಯಿಂದ ಯಾವ ಥರ ಹಿಂದುಗಡೆ ಕಾಣ್ತದೆ ಅಂತ. ತುಂಬ ಗಾಳಿ ಎಲ್ಲ ಬರ್ತದೆ, ಸಣ್ಣಕ್ಕೆ ಮಳೆ ಬರ್ತಾ ಉಂಟು. ಈಗ ನೋಡಿ, ಇದು ಸ್ವಲ್ಪ ಬ್ರೌನ್ ಆಗಿದೆ. ಇನ್ನೊಂದು ಚೂರಾದರೆ ಸಾಕು, ನಂತರ ಚಿಕನ್ ಹಾಕುವ. ಈಗ ಚಿಕನ್ ಹಾಕ್ತಾ ಇದ್ದೇನೆ ನಾನು. ಇದಕ್ಕೆ ನೀರು ಆ್ಯಡ್ ಮಾಡಲಿಕ್ಕಿಲ್ಲ. ಫಸ್ಟಿಗೆ ನೀರು ಹಾಕದೆ ಇದನ್ನು ಸ್ವಲ್ಪ ಇದು ಮಾಡಬೇಕು, ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಜೊತೆ ಎಣ್ಣೆ ಹಾಕಿದ್ದೇವಲ್ಲ, ಅದರ ಜೊತೆ ಫ್ರೈ ಮಾಡಿದರೆ ಸಾಕು. ಇದೆಲ್ಲವನ್ನು ಹಾಕ್ಕೋತೇನೆ. ಹಾಕಿದ ನಂತರ ನೋಡಿ, ಇಲ್ಲಿ ಹಾಕಿದ್ದೇನೆ ನೋಡಿ. ನಂತರ ಈಗ ಇದನ್ನು ಕಲಸುವ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚಿಕನನ್ನು. ತುಂಬ ಸಾಫ್ಟ್ ಬರ್ತದಾಗ ನಾವು ಚೆನ್ನಾಗಿ ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಚೆನ್ನಾಗಿ ಇದಾಗ್ತದೆ. ಅರ್ಧ ಬಾಯ್ಲ್ ಇಲ್ಲೇ ಆಗಿರ್ತದೆ, ಯಾಕಂದರೆ ನಾವು ಅಷ್ಟು ಇದನ್ನು ಮಿಕ್ಸ್ ಮಾಡ್ತೇವಲ್ಲ, ಫ್ರೈ ಮಾಡ್ತೇವಲ್ಲ, ಅದಕ್ಕೋಸ್ಕರ. ಇದಕ್ಕೆ ಉಪ್ಪೆಲ್ಲ ಹಾಕೋದಿದ್ರೆ ಮತ್ತು ಮಸಾಲೆ ಎಲ್ಲ ಹಾಕಿದ ಮೇಲೆ ನೀವು ಉಪ್ಪು ಟೇಸ್ಟ್ ನೋಡಿ ಹಾಕ್ಕೋಬೇಕು. ಫಸ್ಟಿಗೆ ಮಾತ್ರ ಹಾಕಿಟ್ಕೊಂಡಿದ್ದೇನಲ್ಲ, ಅದಕ್ಕೆ ನಾನು ಈಗ ಹಾಕ್ತಾಯಿಲ್ಲ, ಲಾಸ್ಟಿಗೆ. ಅದು ನೀವು ಸಹ ಲಾಸ್ಟಿಗೆ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಚೆನ್ನಾಗಿ ಹುರಿಬೇಕು ಇದನ್ನು ಇನ್ನೂ ಸಹ. ನೋಡಿ, ಸ್ವಲ್ಪ ನೀರೆಲ್ಲ ಬಿಡ್ತಾ ಉಂಟು ನೋಡಿ. ಮತ್ತು ಸಹ ಸ್ವಲ್ಪ ಹುರಿಯುವ. ಒಂದು 5ರಿಂದ 10 ನಿಮಿಷದವರೆಗೆ ಒಂಚೂರು ಹುರಿಬೇಕಿದನ್ನು ಚೆನ್ನಾಗಿ. ನಂತರ ಮಸಾಲೆ ಹಾಕುವ. ಒಮ್ಮೆಲೆ ಹಾಕಿಬಿಡಬೇಡಿ ಮಸಾಲೆ, ಆಗ ಕರೆಕ್ಟಾಗಿ ಬರ್ತದೆ ಪುಳಿ ಮುಂಚಿ. ನೋಡಿ, ಈಗ ಇದಕ್ಕೆ ನಾನು ಮಸಾಲೆ ಹಾಕ್ಕೋತೀನಿ. ಇದು ಮಸಾಲೆ ಹಾಕಿದ ನಂತರ ನಿಮಗೆ ನಾನು ತೋರಿಸ್ತೇನೆ ಪೂರ್ತಿಯಾಗಿ, ಇಲ್ಲಾಂದರೆ ಸರಿ ಹಾಕ್ಲಿಕ್ಕೆ ಆಗೋದಿಲ್ಲ ನನಗೆ. ನಾನು ಪೂರ್ತಿ ಹಾಕಿ ಕಲಸಿಬಿಟ್ಟು ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ಕಲಸಿದ್ದೇನೆ ಇದನ್ನು. ಇದಕ್ಕೆ ಸ್ವಲ್ಪ ಮಸಾಲೆ ರುಬ್ಬಿದ ಇದುಂಟಲ್ಲ, ನೀರು ರುಬ್ಬಿದ ಮಸಾಲೆದು ನೀರು, ಮಿಕ್ಸಿ ತೊಳೆದು ಅದನ್ನು ಹಾಕ್ತಾ ಇದ್ದೇನೆ ನಾನು. ಅದನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ಸಲ ಕಲಸ್ಕೊಳ್ಳೋಣ. ಇದು ಕಲಸೋದ್ರಲ್ಲೇ ಇರೋದು, ಇದರದ್ದು ಟೇಸ್ಟ್ ಬರೋದೇ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊತೇವಲ್ಲ ಆನಿಯನ್ ಜೊತೆ, ಅದರಿಂದಲೇ ಒಳ್ಳೆ ಇದು ಬರ್ತದೆ. ಈಗ ಇದು ಹಾಕಿ ಆಯಿತು. ಇದಕ್ಕೊಂದು ಲಿಡ್ ಮುಚ್ಚಿ ನಾವು ಇದನ್ನು ಬೇಯಲಿಕ್ಕೆ ಬಿಡುವ. 15 ಮಿನಿಟ್ ಇದು ಬೇಯಬೇಕು. ಇದು ಮುಚ್ಚಿ 15 ಮಿನಿಟ್ ಇದು ನಂತರ ನಾನು ತೆಗೆದು ನಿಮಗೆ ನಾನು ತೋರಿಸ್ತೇನೆ. ನೋಡಿ, ಈಗ 15 ಮಿನಿಟ್ ಆಯಿತು. ನೋಡಿ, ಇದು ಬೆಂದಿದೆ. ಇಲ್ಲಿಗೆ ಚಿಕನ್ ಪುಳಿ ಮುಂಚಿ ರೆಡಿಯಾಗಿದೆ. ಇಲ್ಲಿ ಬೇಯುವಾಗಲೇ ನೀವು ನೋಡಬೇಕು ಇದು ಟೇಸ್ಟ್, ಉಪ್ಪು, ಹುಳಿ, ಖಾರ ಎಲ್ಲ ಸರಿ ಉಂಟಂತ ನೋಡ್ಕೊಳ್ಳಿ. ಉಪ್ಪು ಬೇಕಿದ್ದರೆ ಹಾಕ್ಕೊಳ್ಳಿ. ನಾನು ಹಾಕಿದ್ದೇನೆ ನಡುವಲ್ಲಿ ಒಂದು ಸಲ ತೆಗೆದು. ಇಲ್ಲಿಗೆ ಚಿಕನ್ ಪುಳಿ ಮುಂಚಿ ರೆಡಿ ಆಯಿತು. ನಿಮಗೆ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.